ನಮಸ್ತೆ ಸರ್. ನನ್ನ ಹೆಸರು ಭಾವನಾ ಅಂತ. ನಾನು ಇದು ಸೊಸೈಟಿಗೆ ಸರ್ವಿಸ್ ಮಾಡ್ಬೇಕು ಅಂತ ಒಂದು ಮನ್ಸಲ್ಲಿ ಮಾಡ್ಕೊಂಡಿದ್ದೆ. ಸೊ ಈ ಸರ್ವಿಸ್ ಮಾಡೋಕೆ ಈ ಆಪರ್ಚುನಿಟಿ ಸಿಕ್ಕಿದೆ ನನಗೆ. ಸೊ ಅದಕ್ಕೆ ನಾನು ಇಲ್ಲಿದ್ದೀನಿ ಇವತ್ತು. ನಾಮಿನೇಷನ್ ಕೊಡಕ್ ಬಂದಿದ್ದೀನಿ. ಅದೇ ಜನರ ಸೇವೆ ಸರ್, ಅದೇ ಅಲ್ವಾ ಮಾಡಕ್ಕೆ ಇವತ್ತು ಇಲ್ಲಿ ಬಂದಿರೋದು. ಅದಕ್ಕೆ ನಾಮಿನೇಷನ್ ಕೊಟ್ಟಿದ್ದೀನಿ, ನೋಡೋಣ ದಿನೇಶ್ ಗುಂಡೂರಾವ್ ಅವ್ರು ಏನ್ ಹೇಳ್ತಾರೋ ಅದನ್ನ ಫಾಲೋ ಮಾಡಿ ಅದನ್ನ ವೆರಿ ಗುಡ್ ಸಕ್ಸಸ್ಫುಲ್ ಮಾಡೋಣ ಅಂತ. ಏನೇನಿಲ್ಲ. ಹೌದು ಸರ್, ಈಗ ಏನಪ್ಪಾ ಅಂದ್ರೆ ನಮ್ಮ ಚಿಕ್ಕಪೇಟೆ ವಾರ್ಡು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತದೆ. ನಮ್ಮ ಜನಪ್ರಿಯ ಶಾಸಕರು ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರು ದಿನೇಶ್ ಗುಂಡೂರಾವ್ ಸಾಹೇಬರವರ ಒಂದು ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ ನಾಯಕರವರ ಮಾರ್ಗದರ್ಶನಗಳಲ್ಲಿ ಇವತ್ತು ನಾವು ಕೆಪಿಸಿಸಿಯಲ್ಲಿ ಅಪ್ಲಿಕೇಶನ್ ಅನ್ನು ಹಾಕಿದೀವಿ. ನಮ್ಮ ಚಿಕ್ಕಪೇಟೆ ವಾರ್ಡ್ ಲೇಡಿ ಆಗಿರೋದ್ರಿಂದ ನಮ್ಮ ಮನೆಯವರ ಕೈಯಲ್ಲಿ ನಾಮಿನೇಷನ್ ಹಾಕ್ಸಿದೀವಿ. ಈಗ ಮುಂದೆ ನಮ್ಮ ನಾಯಕರು ಹಾಗೂ ಪಕ್ಷ ಏನ್ ತೀರ್ಮಾನ ತಗೋತದೋ ಅದು ನಮ್ಮ ಪಕ್ಷದ ವರಿಷ್ಠರಿಗೆ ಬಿಟ್ಟಿರೋ ವಿಚಾರ ಸರ್. ಸರ್, ಎಷ್ಟು ಹೆಣ್ಮಕ್ಳಿಗೆ ಏನಕ್ಕೆ ಅಂದ್ರೆ ಇವತ್ತು ಇದು ವಿ ಆರ್ ಲಿವಿಂಗ್ ಇನ್ ವುಮೆನ್ಸ್ ವರ್ಲ್ಡ್ ಸರ್. ಇವತ್ತು ಅದಕ್ಕೆ ತಾನೇ ಇವಾಗ ಪಕ್ಷ ತೀರ್ಮಾನ ಮಾಡಿ ಮಹಿಳೆಯರಿಗೆ 50% ಅಷ್ಟು ಮೀಸಲಾತಿಯನ್ನು ಎತ್ತಿಕ್ಕಿ 50% ಪಾಲಿಸಬೇಕಂತ ಅದಕ್ಕೆ ತಾನೇ ಪಕ್ಷದಲ್ಲಿ 50% ಕೊಟ್ಟಿರೋದಕ್ಕೆ ನಮ್ಮ ಮನೆಯವರಿಗೆ ಇವತ್ತು ಅವಕಾಶ ಸಿಕ್ಕಿದೆ. ಅದನ್ನ ನಾವು ಸಮಾನಾರ್ಥವಾದ ಒಂದು ವಿಚಾರ ಇಟ್ಕೊಂಡು ಪಕ್ಷ ಒಂದು ಅವಕಾಶ ಮಾಡಿಕೊಟ್ಟಿದೆ. ಅದನ್ನ ನಾವು ಮುಂದೆ ನಡೆಸ್ಕೊಂಡು ಹೋಗ್ಬೇಕಾಗತ್ತೆ ಸರ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಸಕ್ಸಸ್ ಮಾಡಿದ 80,000 ಕೋಟಿ ಬಡವರು ಹೋಗ್ತದೆ. ಆ ಒಂದು ಗ್ಯಾರಂಟಿ ಅನುಕೂಲ ಆಗಿದೆ ಸರ್. ಸತ್ಯವಾಗಿ ಯಾಕಪ್ಪ ಅಂದ್ರೆ ನೋಡಿ, 5 ಗ್ಯಾರಂಟಿಗಳು ಎಲ್ಲಾ ಜನರಿಗೆ ಸೇರುವಂತ ಗ್ಯಾರಂಟಿಗಳು, ಎಲ್ಲ ಮನೆಗೂ ಸೇರ್ತದೆ ಗ್ಯಾರಂಟಿಗಳು. ಆ ಗ್ಯಾರಂಟಿ ವಿಚಾರಧಾರೆ ಇಟ್ಟು ಹಾಗೂ ನಮ್ಮ ಪೇಟೆ ಅಭಿವೃದ್ಧಿ ವಿಚಾರಧಾರೆಗಳು ಇಟ್ಕೊಂಡು ನಾವು ಜನರ ಮುಂದೆ ಹೋಗ್ತೀವಿ ಸರ್. ಸರ್, ಇವತ್ತು ಇಡೀ ಕರ್ನಾಟಕಕ್ಕೆ ಗೊತ್ತಿದೆ, ಕಾಂಗ್ರೆಸ್ ಪಕ್ಷ ಬರಕ್ ಮುಂಚೆ 5 ಗ್ಯಾರಂಟಿನ ಕೊಟ್ಟು ಜನರನ್ನ ಭರವಸೆನ ಇವತ್ತು ಈಡೇರಿಸ್ತಾ ಇದ್ದಾರೆ. ಜೊತೆಗೆ ಇವತ್ತು ನಮ್ಮ ಅಧ್ಯಕ್ಷರಾಗಿರುವಂತ ಡಿ.ಕೆ. ಶಿವಕುಮಾರ್ ಅವರು ರೆಸ್ಟ್ಲೆಸ್ ವರ್ಕರ್ ಫಾರ್ ದಿ ಕಾಂಗ್ರೆಸ್, ರೆಸ್ಟ್ಲೆಸ್ ವರ್ಕರ್ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಅವ್ರಿಗೆ ರೆಸ್ಟೇ ಇಲ್ಲ. ಬಟ್ ಆದ್ರೂ ಕೂಡ ರಾತ್ರಿ ಆಗ್ಲಿ ದಿನ ಆಗ್ಲಿ ಇಮ್ಮಿಡಿಯೇಟ್ ಆಗಿ ಚಿಕ್ಕಪೇಟೆಗೆ ಬಂದ್ಬಿಡ್ತಾರೆ. ಇಮ್ಮಿಡಿಯೇಟ್ ಆಗಿ ಅಲ್ಚೂರ್ ಅಂದ್ರೆ ಅಲ್ಚೂರ್ ಹೋಗ್ಬಿಟ್ಟಿರ್ತಾರೆ, ಫ್ಲೇವರ್ ಅಂದ್ರೆ ಫ್ಲೇವರ್ ಹೋಗ್ಬಿಟ್ಟಿರ್ತಾರೆ. ಸೊ ಇಮ್ಮಿಡಿಯೇಟ್ ಡೆಲ್ಲಿಗೆ ಹೋಗಿರ್ತಾರೆ. ಸೊ ಅಂದ್ರೆ ಅವರು ಒಂದು ಚೂರು ಟೈಮ್ ವೇಸ್ಟ್ ಮಾಡಿರ್ತೀರ. ಸುಮಾರು ರಾಜ್ಯಕ್ಕೆ ಏನೇನ್ ಬೇಕು, ಕೆಲಸಗಳು ಏನೇನಾಗ್ಬೇಕು, ಪಕ್ಷಕ್ಕೆ ಏನೇನಾಗಬೇಕು, ಮುಂದಿನ ಬೆಳವಣಿಗೆಗೆ ಏನೇನಾಗಬೇಕು ಎಲ್ಲ ಮಾಡ್ಕೊಂಡ್ ಬಂದಿದ್ದಾರೆ. ನೋಡಿ, ಅವ್ರ ಅಧ್ಯಕ್ಷರಾದ್ಮೇಲೆ ನಮ್ದು ಒಳ್ಳೆ ಭವನ ಆಗಿದೆ, ಕಾಂಗ್ರೆಸ್ ಭವನ ಆಗಿದೆ. ಇವತ್ತು ನಮ್ಮ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಿದ್ದಾರೆ. ಸೊ ಅದು ಇವತ್ತು ನಮ್ಮ ಚಿಕ್ಕಪೇಟೆಗೂ ಕೂಡ ಜನರಲ್ ಲೇಡೀಸ್ ಆಗಿದೆ. ನಮ್ಮ ಸೊಸೈಟಿಯನ್ನು ನಾವು ಎಲೆಕ್ಷನ್ ನಿಲ್ಲಿಸ್ತಾ ಇದ್ದೀವಿ. ನಾವು ಕೂಡ ಕಾಂಗ್ರೆಸ್ಗೆ ನಿಷ್ಠಾವಂತರಾಗಿ ನಾವು ಕೆಲಸ ಮಾಡ್ಕೊಂಡ್ ಬರ್ತಾ ಇದೀವಿ. ನಮ್ಮ ದಿನೇಶ್ ಗುಂಡೂರಾವ್ ಆಶೀರ್ವಾದ ತಗೊಂಡು ಇವತ್ತು ಅಪ್ಲಿಕೇಶನ್ ಹಾಕಿದೀವಿ. ಮುಂದೆ ನಮ್ಗೆ ಚುನಾವಣೆ ಬಿ ಫಾರಂ ಕೊಟ್ರೆ ನಾವು ಇನ್ನೂ ಒಳ್ಳೆ ಕೆಲಸ ಮಾಡಿ ಪಕ್ಷದ ರೆಸ್ಪೆಕ್ಟ್ ನಾವು ಇಟ್ಟು ಮತ್ತೆ ನಮ್ಮ ದಿನೇಶ್ ಗುಂಡೂರಾವ್ ಮರ್ಯಾದೆಯನ್ನು ನಾವು ಕಾಪಾಡಿ ಅವ್ರ ಕೆಲಸ ಏನ್ ಹೇಳ್ತಾರೆ ಆ ಕೆಲಸಗಳನ್ನ ಮಾಡಿ 10 ಜನರಿಗೆ ಒಳ್ಳೇದಾಗುವಂತ ಕೆಲಸ ನಾವು ಮಾಡ್ತೀವಿ. ಪೇಟೆಯಲ್ಲೂ ಕೂಡ ಬಂದು CM ಅವರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಡಿ.ಕೆ. ಸಾಹೇಬರು ಬಂದು ಗುಡ್ಡು ಪೂಜೆ ಮಾಡಿ ನಮ್ಮ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಚಿಕ್ಕಪೇಟೆಗೆ ತಿರುಗಿ CM ಬಂದು ಮಾಡಿದಾರಪ್ಪ ಅಂದರೆ ಚಿಕ್ಕಪೇಟೆ ಹಿಂಗೆ ಅಂತ ತುಂಬ ದೊಡ್ಡದು 200 ಕೋಟಿ ರೂಪಾಯಿ ನಮ್ಮ ಚಿಕ್ಕಪೇಟೆಗೆ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ. ಯಾರು ಕೂಡ ಯಾವ CM ಮಾಡಿಲ್ಲ, ಯಾರು ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಮಾಡಿದ್ದಾರೆ. ಈಗ ಇನ್ನೂ ಬೇಕಾದಷ್ಟು ಇನ್ನೂ ಒಳ್ಳೆ ಅಭಿವೃದ್ಧಿ ಆಗೋದಿದೆ. CPM ಪ್ರಕಾರ ನಮ್ಮ ಏನೇನಿದೆ ನಾರ್ತು ಇವಾಗ ಏನು ವಾರ್ಡ್ ವಿಂಗಡಣೆಗಳಾಗಿದೆ ಮತ್ತು ಮೀಸಲಾತಿಗಳಾಗಿದೆ. ಸೊ ಮಹಿಳೆಯರಿಗೂ ಒಂದು ಆದ್ಯತೆ ಕೊಟ್ಟಿದ್ದಾರೆ. ಅದರ ಹೇಳ